ಸ್ನೇಹಿತರೆ, ಉತ್ತೀರ್ಣ ತರಗತಿಗೆ ಸುಸ್ವಾಗತ. ಕೇಂದ್ರ ಬಜೆಟ್ನ ವಲಯವಾರು ಅನುದಾನ ಹಂಚಿಕೆಯ ಬಗ್ಗೆ ಒಂದು ಕ್ವಿಕ್ ನೋಟ ಇಲ್ಲಿದೆ. ಈ ಅಂಕಿಅಂಶಗಳು ಸರ್ಕಾರದ ಆದ್ಯತೆಗಳು ಎಲ್ಲಿವೆ ಅಂತ ನಮಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಅಂದ್ರೆ ದೇಶದ ದುಡ್ಡು ಯಾವ ಕ್ಷೇತ್ರಗಳಿಗೆ ಹೆಚ್ಚು ಹೋಗ್ತಾ ಇದೆ ಅನ್ನೋದ್ರ ಚಿತ್ರಣ ಇದು. ಮೊದಲನೇದಾಗಿ ಸಾರಿಗೆ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಸಿಂಹಪಾಲು ಸಿಕ್ಕಿದೆ. ಯೋಚನೆ ಮಾಡಿ, ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಸುಮಾರು 5.98 ಲಕ್ಷ ಕೋಟಿ, ಅದರ ತೊಟ್ಟು ಪಿನ್ನಾಲೆ ರಕ್ಷಣಾ ಇಲಾಖೆಗೆ ಸುಮಾರು 5.94 ಲಕ್ಷ ಕೋಟಿ ರೂಪಾಯಿ ಹಂಚಿಕೆಯಾಗಿದೆ. ಸೊ ಈ ಎರಡು ಕ್ಷೇತ್ರಗಳು ಸರ್ಕಾರದ ಪ್ರಮುಖ ಆದ್ಯತೆಗಳಾಗಿವೆ ಅಂತ ನಮಗೆ ಗೊತ್ತಾಗುತ್ತೆ. ಎರಡನೇದಾಗಿ ದೇಶದ ಆಂತರಿಕ ಅಭಿವೃದ್ಧಿ ಮತ್ತು ಭದ್ರತೆಗಡೆನೂ ಗಮನ ಇದೆ. ನೋಡಿ, ಗ್ರಾಮೀಣಾಭಿವೃದ್ಧಿಗೆ 2.73 ಲಕ್ಷ ಕೋಟಿ ಮತ್ತು ಗೃಹ ವ್ಯವಹಾರಗಳಿಗೆ 2.55 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಅಂದರೆ ದೇಶದ ಆಂತರಿಕ ಪ್ರಗತಿ ಮತ್ತು ಭದ್ರತೆಗೂ ಕೂಡ ಸಾಕಷ್ಟು ಪ್ರಾಮುಖ್ಯತೆ ನೀಡಲಾಗಿದೆ ಅಲ್ವಾ? ಇನ್ನು ಮೂರನೇದಾಗಿ ಸಾಮಾಜಿಕ ಕ್ಷೇತ್ರಗಳಾದ ಕೃಷಿ, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಎಷ್ಟು ಸಿಕ್ಕಿದೆ? ಕೃಷಿ ಇಲಾಖೆಗೆ 1.62 ಲಕ್ಷ ಕೋಟಿ, ಶಿಕ್ಷಣಕ್ಕೆ 1.39 ಲಕ್ಷ ಕೋಟಿ, ಹಾಗೆ ಆರೋಗ್ಯಕ್ಕೆ 1.04 ಲಕ್ಷ ಕೋಟಿ ರೂಪಾಯಿಗಳಷ್ಟು ಅನುದಾನ ಇದೆ. ಇವುಗಳು ಸಹಜವಾಗಿ ಪ್ರಮುಖವೇ, ಆದರೆ ಸಾರಿಗೆ ಮತ್ತು ರಕ್ಷಣೆಗೆ ಹೋಲಿಸಿದ್ರೆ ಇಲ್ಲಿ ಹಂಚಿಕೆ ಸ್ವಲ್ಪ ಕಡಿಮೆನೆ ಅಂತ ಅನಿಸ್ಬೋದು. ಸೊ ಒಟ್ಟಿನಲ್ಲಿ ಹೇಳೋದಾದರೆ, ಈ ಬಜೆಟ್ ಹಂಚಿಕೆಯು ದೇಶದ ಮೂಲಸೌಕರ್ಯ ಮತ್ತು ರಾಷ್ಟ್ರೀಯ ಭದ್ರತೆಗೆ ಮೊದಲ ಸ್ಥಾನ ಕೊಟ್ಟು ನಂತರ ಆಂತರಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಕಡೆ ಗಮನ ಹರಿಸಿದೆ.